ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿಯಲ್ಲಿ ರೀಲ್ಸ್ ಹುಚ್ಚಾಟಕ್ಕೆ ಬಾಲಕ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ದಾರಿ ತಪ್ಪಿಸಿದ್ರ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸರು. ಎಫ್ಐಆರ್ ದಾಖಲಾದ್ರೂ ಯಾರನ್ನೂ ಕೂಡ ಇನ್ನೂ ಬಂಧಿಸಿಲ್ಲ. ಯಾಕ್ರಿ ಪೊಲೀಸರೇ ಅಮಾಯಕರು ಸಿಕ್ಕರೆ ಒದ್ದಾಡ್ಕೊಂಡು ಹೋಗ್ತೀರಿ? ಇಲ್ಲಿ ಪ್ರಭಾವಿಗಳನ್ನು ಕಾರಣಕ್ಕೆ ಸುಮ್ಮನಾಗ್ಬಿಟ್ರ? ಪ್ರಕರಣದ ದಾರಿ ತಪ್ಪಿಸ್ತಾ ಇದ್ದಾರೆ. ಹಾಗಾದ್ರೆ ರಾಜಕೀಯ ಒತ್ತಡಕ್ಕೆ ಮಣಿದು ಎಲ್ಲರನ್ನ ಬಿಟ್ಟು ಕಳಿಸಿದ್ರೆ ಹಾಗಾದ್ರೆ ಪೊಲೀಸರು ಏನ್ರಿ? ಕಾನೂನು ನಿಮ್ ಕೈಲಿದೇನ್ರಿ? ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ವಿದ್ಯಾನಗರ ಪೊಲೀಸರ ನಡೆ. BNS 105 ಆಗಿದೆ, IPC 304 ಅಡಿ ದಾಖಲಾಗಿದೆ ಪ್ರಕರಣ. ಏನಿದು ಘಟನೆ? ರೀಲ್ ಸಂದರ್ಭ ಸ್ಕೂಟಿಗೆ ಡಿಕ್ಕಿ ಹೊಡೆದಿತ್ತು ಆಡಿ ಕಾರು. ಈ ವೇಳೆ ಸ್ಕೂಟಿಲಿದ್ದಂತಹ ನಮೇಶ್ ಸಂಗಳದ ಮೃತಪಟ್ಟಿದ್ದ. ಆಡಿ ಕಾರು ಉತ್ತರ ಪ್ರದೇಶದ ನೋಂದಣಿಯಲ್ಲಿತ್ತು. ಅನಿಲ್ ಕುಮಾರ್ ಅವರ ಹೆಸರಲ್ಲಿತ್ತಿದ್ದು 2013 ನವೆಂಬರ್ 13ರಂದು ಆಡಿ ಕಾರ್ ನೋಂದಣಿಯಾಗಿತ್ತು. ಆದರೆ 2022 ಡಿಸೆಂಬರ್ನಲ್ಲಿಯೇ ಇನ್ಶೂರೆನ್ಸ್ ಮುಕ್ತಾಯ ಆಗಿತ್ತು. ಉತ್ತರ ಪ್ರದೇಶದ ಕಾರನ್ನು ಖರೀದಿ ಮಾಡಿರ್ತಾರೆ ಸಂತೋಷ್. ಖರೀದಿ ಮಾಡಿ 3 ವರ್ಷ ಕಳೆದರೂ ಕೂಡ ಇವರ ಹೆಸರಿಗೆ ನೋಂದಾವಣೆ ಆಗಿಲ್ಲ. ಆಡಿ ಕಾರು ಯಾವ ಖರೀದಿ ಮಾಡಿದ್ರು, ಅದು ಎಲ್ಲಿದು ಅದು ನಮ್ಗೆ ಬೇಕಾಗಿಲ್ಲ. ಆಗಿದೆ, ಅಲ್ಲಿ ಸಾವಾಗಿದೆ ಬಾಲಕನದ್ದು. ಅಪಘಾತ ಮಾಡಿದ್ದಾರೆ ರೀಲ್ಸ್ ಹುಚ್ಚಾಟಕ್ಕೆ, ಇವರ ರೀಲ್ಸ್ ತೀಟೆಗೆ. ಅಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು 304 ಆಗಿದೆ, 105 ಆಗಿದೆ. ಪೊಲೀಸರು ಇಲ್ಲಿ ಒತ್ತಡಕ್ಕೆ ಮಣಿದ್ರೆ ಹಾಗಾದ್ರೆ ಕಮಿಷನ್ ಉತ್ತರ ಕೊಡಬೇಕು ಇದಕ್ಕೆ ಶಶಿಕುಮಾರ್ ಅವರು. ನಮ್ಮ ಮನೆಯಲ್ಲಿ ಅಕ್ಷಯ ಕಾಲನಿ ಐತಣ್ಣ. ಅಕ್ಷಯ ಕಾಲನಿ ಮುಂದೆ ಲಕ್ಷ್ಮೀ ನಗರ ಐತಲ್ಲ, ಫ್ರೀಜ್ ಇಲ್ಲೇನ್ ಕೆಲಸ ಕಾರಣ ಬರೋದು ನಿಮ್ ಕಾರ ಅವ್ರದ್ದು ಏನೇ